ಸೌಜನ್ಯ ಹೋರಾಟದಲ್ಲಿ ಜಾತಿ ಧರ್ಮ ಮತ ಭೇದ ಯಾವುದೂ ಇಲ್ಲ. ನಾವೇಳುದು ಸರ್ವೇ ಜನ ಸುಖಿನೋ ಭವಂತು, ಸರ್ವರು ಬನ್ನಿ ಸೌಜನ್ಯ ನ್ಯಾಯಕ್ಕೋಸ್ಕರ ಹೋರಾಟಕ್ಕೆ ಸಪೋರ್ಟ್ ಮಾಡಿ. ಅಲ್ಲಿ ಪ್ರಸಾದ ಬಳಸ್ತಾ ಇದ್ದಾರಲ್ಲ ಅವ್ರ ಹತ್ರ ಹೋಗಿ ಮಾತಾಡಿ, ಇವರ ಹಣೆ ಬರ ಪ್ರತಿಯೊಂದನ್ನು ಬಾಯ್ಬಿಟ್ಟು ಹೇಳ್ತಾರೆ ಅವರು. ಅದು ಹೇಗೆ ಹೇಳ್ತಾರೆ ಅಂದರೆ ಆಚೆ ಈಚೆ ನೋಡ್ತಾ ಇರ್ತಾರೆ, ಅದು ನಮಗೆ ಬೇಸರ ಆಗ್ತದೆ. ಅಜ್ಜ ಇದ್ದಾರಲ್ಲ, ಕಾಲ್ ಕಟ್ ಮಾಡಿದಾರಲ್ಲ ಇವರು, ಮತ್ತೆ ಅದಕ್ಕಿಂತ ಇನ್ನು ಹಸಿ ಹಸಿ ಸಾಕ್ಷಿ ಬೇಕಾ ಈ ಅಯೋಗ್ಯರಿಗೆ? ಆ ಸೌಜನ್ಯನೇ ಮಾಡಿಸೋದು, ನನ್ನನ್ನು ರಾತ್ರಿ ಎಬ್ಬಿಸೋದು ಹೊಡೆದು ಆ ಟೈಮಲ್ಲಿ, ಹೇಳಣ್ಣ ಲಕ್ಕಿ ಅಣ್ಣ ಲಕ್ಕಿ, ಅದು ಹೇಳಲಿಕ್ಕಾಗಲ್ಲ. ಇವನೇನು ಏನೋ ಉತ್ತರ ಮಾತು ತುಂಬಾ ಜನ ಹೇಳಿದ್ದಾರೆ, ಪ್ರತಿಯೊಬ್ಬರು ಜನಕ್ಕೆ ಅನುಭವ. ಮೊನ್ನೆ ಅವನು MD ಶಮೀರ್ ಸಹ ಹೇಳಿದ, ನನ್ನನ್ನು ನಿಮ್ಗೆ ಏನೋ ಒಂದು ಸರ್ವಶಕ್ತಿ ಕಾಡ್ತಾ ಇದೆ. ಕಾಮಂದರ ಸಂತಾನ ಬೀದಿಗೆ ಬಂದೇ ಬರ್ತದೆ. ಅದೇ ಅಣ್ಣಪ್ಪ ಮಂಜುನಾಥನ ಎದುರುಗಡೆ ಮೆಂಟಲ್ ಆಗಿ ತಿರುಗುವ ದಿನ ನಾವು ಕಣ್ಣಲ್ಲಿ ನೋಡ್ತೇವೆ. ತೇಜೋವಧೆ ಮಾಡಿದವರು ಸಮೇತ ಬತ್ತಲೆ ತಿರುಗುವ ಪರಿಸ್ಥಿತಿ ಬರ್ತದೆ. ಬತ್ತಲೆಯಾಗಿ ತಿರುಗ್ತಾರೆ, ನಾನೇ ಮಾಡಿದ್ದು ಅಂತ ಹುಚ್ಚು ಹೀಗೆ ಮಾಡಿಕೊಂಡು ತಿರುಗುವ ಟೈಮ್ ಬರ್ತದೆ. ಅಂತ ಪವರ್ಫುಲ್ ಭೂಮಿ ಇದು. ಇಲ್ಲಿ ಅಷ್ಟೇ ಪವರ್ ಇದೆ. ಇಲ್ಲಿ ಹೇಳಿದ ಒಂದು ಅಕ್ಷರವೂ ಸುಳ್ಳು ಅಲ್ಲ, ಸುಳ್ಳು ಆಗೋದು ಇಲ್ಲ. ಒಂದೊಂದು ಗಲ್ಲಿಯಲ್ಲಿ ಸಹ ಸೌಜನ್ಯ ನಗರ, ಸೌಜನ್ಯ ದೇವಾಲಯ, ಸೌಜನ್ಯ ಲೇಔಟು, ಆ ಪರಿಸ್ಥಿತಿ ಬರ್ತದೆ. ಇಲ್ಲಿ ಕಾಮಂದರ ಸಂತಾನ ಸಹ ಇಲ್ಲಿಂದ ಸರ್ವನಾಶ ಆದರೆ ಸಹ ಈ ಭೂಮಿಯಿಂದ ಸೌಜನ್ಯ ಎನ್ನುವ ಹೆಸರು ಸರ್ವನಾಶ ಆಗುವುದಿಲ್ಲ. ಸೌಜನ್ಯ ತೀರಿದ್ದು ಅವಳು ತೀರಿದ್ದಲ್ಲ, ಅವಳ ಆತ್ಮ ಇಲ್ಲೇ ಇದೆ. ಕಾಮಂದರಿಗುಂಟಲ್ಲ, ಇವತ್ತಿಗೂ ಉಪದ್ರ ಕೊಡ್ತಾ ಇದ್ದಾಳೆ ಅವಳು, ಇವತ್ತಿಗೂ ಕನಸಲ್ಲಿ ಬರ್ತಾ ಇದ್ದಾಳೆ ಅವಳು. ಸರ್ಪ ದೋಷ ಇದ್ದರೆ ಮನುಷ್ಯನಿಗೆ ಬ್ಲ್ಯಾಂಕ್ ಆಗ್ತದೆ. ಇವರಿಗೆ ಯಾವ ದೋಷ ಹೇಳಿ? ಹೆಣ್ಣಿನ ದೋಷ.